ಏನಿಲ್ಲ ಸರ್. ನಾವು ಜಗನ್ಮೋಹನ್ ಪ್ಯಾಲೇಸ್ ಹತ್ರನೇ ಆಟೋ ಸ್ಟ್ಯಾಂಡ್ ಇರೋದು, ಬಾಡಿಗೆ ಹೊಡಿಯೋದು. ಅಲ್ಲಿ ಬಾಡಿಗೆ ಹೊಡಿತಾ ಇದೆ ಸರ್. ಈಗ ಇನ್ನೊಂದು ಹಾಫ್ ಆನ್ ಅವರ್ ಹಿಂದೆ ನಮ್ಮ ಅಣ್ಣವ್ರು ಫೋನ್ ಮಾಡಿದ್ರು, ದಿಢೀರಂತ ಏನೋ ಹಿಂಗೆ ಬ್ಲಾಸ್ಟ್ ಆಗಿಬಿಟ್ಟಿದೆ ಅಂತೆ, ನಮ್ಮ ಅತ್ತಿಗೆಗೆ ಏನೋ ಎಮರ್ಜೆನ್ಸಿ ಆಗಿಬಿಟ್ಟಿದೆ, ಹೋಗು ಅಂತ. ಆಗ ನಾನು JSS ಹಾಸ್ಪಿಟಲ್ಗೆ ಹೋಗಿದೆ, ಎಮರ್ಜೆನ್ಸಿ ವಾರ್ಡ್ಗೆ. ಅಲ್ಲಿ ಬಿಡಲಿಲ್ಲ ಸರ್. ಇನ್ನೊಬ್ಬರು ಮಿಸ್ಸಿಂಗ್ ಇದ್ದರು ನಮ್ಮ ಕಡೆಯವರೇ, ನಮ್ಮ ಅವ್ರನ್ನ ಹುಡಿಕೊಂಡು ಇಲ್ಲಿಗೆ ಬಂದಿದ್ದೀನಿ ಸರ್. ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಸರ್ ಇಲ್ಲಿ. ಸರ್ ಅದೇ ನಮ್ಮ ಕಡೆಯವರು, ಅದೇ ಒಬ್ಬರು ಮಿಸ್ಸಿಂಗ್ ಲಕ್ಷ್ಮಿ ಅಂತ ಹೇಳಿದ್ನಲ್ಲ ಸರ್, ಅವ್ರಿಗೆ ತುಂಬ ಇಂಜುರಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಅಂತ ಕೇರ್ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ ಸರ್ ಈಗ ಅಷ್ಟೇ. ಸರ್ ಇಬ್ಬರು ಹೆಣ್ಮಕ್ಳು ಇದ್ದಾರೆ ಸರ್. ಒಂದು 8 ವರ್ಷದ್ದು, ಇನ್ನೊಂದು 2 ವರ್ಷದ್ದು. ಅದು ಸರ್ ಇವತ್ತು ಹಾಲಿಡೇ ಇತ್ತಲ್ಲ ಸರ್, ಅದು ಕ್ರಿಸ್ಮಸ್ ಅಂದ್ಬಿಟ್ಟು ಹುಡುಗರಿಗೇನೋ ಪ್ಯಾಲೇಸ್ ತೋರಿಸೋಣ ಅಂತ ಬಂದಿದೆ ಸರ್. ನಮಗೂ ಹೇಳಿರಲಿಲ್ಲ. ರಿಟರ್ನ್ ಅವ್ರು ಬ್ಯಾಂಗ್ಳೂರ್ಗೆ ಹೋಗ್ಬೇಕಿತ್ತು, ನಾಳೆ ಸ್ಕೂಲ್ ಇರುತ್ತಲ್ಲ ಸರ್, ಅದಕ್ಕೋಸ್ಕರ ಇದು ಮಾಡಿ ಹಿಂಗಾಗೋಗಿದೆ ಸರ್. ಸರ್ ಅವರು ಹುಡುಗರು ಪಾಪಗಳಿಗೇನೂ ಆಗಿಲ್ಲ ಸರ್, ನಮ್ಮ ಇವ್ರಿಗೇನೇ ಆಗಿರೋದು, ನಮ್ಮ ಲಕ್ಷ್ಮಿ ಆಂಟಿ ಸರ್. ಅವ್ರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಈಗ ಅದನ್ನು ಹೇಳ್ತಾರೆ ಸರ್, ಕೇರ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ, ಇನ್ನೂ ಗೊತ್ತಿಲ್ಲ ಸರ್. ಸರ್ ಸುಭಾಷ್ ಅಂತ ಸರ್. ಸರ್ ಬಂದಾಗ ಪರಿಸ್ಥಿತಿ ಫುಲ್ ಕ್ರೌಡ್ ಆಗಿತ್ತು ಇಲ್ಲಿ. ನಾವು ಆಟೋದವರು, ನಮ್ಮ ಮಾಮೂಲಿ ಆಟೋದಲ್ಲಿ ಬರ್ತಾ ಇದೆ ಈ ಕಡೆಯಿಂದ, ಲಕ್ಷ್ಮಿ ಟ್ಯಾಕ್ಸ್ ಕಡೆಯಿಂದ ಹಿಂಗೆ ಬರ್ತಾ ಇದೆ ನಮ್ಮ ಫ್ಯಾಮಿಲಿ ಪಿಕಪ್ ಮಾಡೋಕ್ಕೆ ಅಂತ. ಆವಾಗ ಇಲ್ಲಿ ಏನೋ ಬಡ್ಕೋತಾ ಇದ್ರು. ಏನು ಹಿಂಗೆ ಬಡ್ಕೋತಾ ಇಲ್ಲ ಅಂದ್ಬಿಟ್ಟು ನನ್ನ ಆಟೋನ ಅಡ್ಡ ಹಾಕಿದ್ರು ಪೊಲೀಸ್ನವರೇ. ಅಡ್ಡ ಹಾಕ್ಬಿಟ್ಟು ಎಮರ್ಜೆನ್ಸಿ JSS ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಪ್ಪ ಅಂತ ಅಂದ್ಬಿಟ್ಟು JSS ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಅಂದೇವೆ ಅವ್ರನ್ನ ಕೇಳಿದೆ, ಮೇಡಮ್ ಏನಾಗಿರೋದು ಏನು ಅಂತಂದಾಗ ಅವರು ಹಿಂಗೆ ಬಾಂಬ್ ಬ್ಲಾಸ್ಟ್ ಆಗಿರೋದು ಅಂತ ಅವ್ರು ಅಂದರು. ಮೇಡಮ್ ಏಟಾಗಿದ್ರಲ್ಲ, ಏಟಾಗಿರೋರು. ಆಮೇಲೆ ಸರಿ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರು ಹಂಗಂದ್ರು, ಹಿಂಗೆ ಬಾಂಬ್ ಬ್ಲಾಸ್ಟ್ ಆಗಿರೋ ಅಂತ. ಅವ್ರ ಕಡೆ ಏನೋ ಒಬ್ರು ಡೆತ್ ಆಗಿದ್ದಾರೆ ಅಂತ ಅಂದರು. ಅದ್ರ ಬಗ್ಗೆ ಮಾಹಿತಿ ಕರೆಕ್ಟಾಗಿ ನಮ್ಗೆ ಗೊತ್ತಿಲ್ಲ. ಇವರು ಒಟ್ಟಲ್ಲಿ ಔಟ್ ಆಫ್ ಡೇಂಜರ್ಸ್, ಏಟಾಗಿದೆ JSS ಹಾಸ್ಪಿಟ್ಲ್ ಬೆಳವಾಡಿಯವರು ಅಂತ ಹೇಳಿದ್ರು. ಕೇಳಿದಕ್ಕೆ ಬೆಳವಾಡಿಯವರು ಅಂತ ಹೇಳಿದ್ರು. ಅರಮನೆಗೆ ಅವ್ರು ಡೆತ್ ಆಗಿರೋರೇನೋ ಬೆಂಗಳೂರವರು ಅಂತ ಹೇಳ್ತಿದ್ರು. ಅದು ಕರೆಕ್ಟಾಗಿ ಮಾಹಿತಿ ಇಲ್ಲ ಒಟ್ಟಿನಲ್ಲಿ. ನೀವು ನೋಡಿದಾಗ ಪರಿಸ್ಥಿತಿ ಇಲ್ಲೆಲ್ಲ ತುಂಬ ಇದಿತ್ತಾ ಸರ್? ನಾವು ನೋಡಿದಾಗ ಇಲ್ಲಿ ಫುಲ್ ಕ್ರೌಡ್ ಇತ್ತು ಸರ್. ಪರಿಸ್ಥಿತಿ ಸರ್ ಪ್ಯಾಸೆಂಜರ್ ಅಲ್ಲ, ನಮ್ಮ ಫ್ಯಾಮಿಲಿ ಇಲ್ಲೇ ಇತ್ತು. ನಮ್ಮ ಫ್ಯಾಮಿಲಿನೂ ಎಕ್ಸಿಬಿಷನಿಂದ ಪ್ಯಾಲೇಸಲ್ಲಿ ಇದ್ದೀವಿ ಅಂತಂತಂದ್ರು. ಅವ್ರೇನಂದ್ರು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿಗೆ ಆ ಗೇಟ್ ಮುಂದೆ ಇರ್ತೀವಿ ಬನ್ನಿ ಅಂತಂದ್ರು. ನಾನು ಹಿಂಗೆ ಆಂದವೆ ಹಿಂಗೆ ಮಾಮೂಲಿ ಇಲ್ಲಿ ಕ್ರೌಡ್ ಇತ್ತಲ್ಲ, ನಿಧಾನ ಇರುತ್ತೆ, ಸಿಕ್ಕಾಪಟ್ಟೆ ನಿಧಾನ ಇತ್ತು. ವೆಹಿಕಲ್ಗಳು ಹೋಗೋದೆಲ್ಲ ಸಿಕ್ಕಾಪಟ್ಟೆ ನಿಧಾನ ಇತ್ತು. ಹಂಗಾಗಿ ನನ್ನ ಆಟೋನ ಅಡ್ಡ ಹಾಕಿದ್ರು. ಸರಿ ಅಂದ್ಬಿಟ್ಟು ಆಯಿತು, ಎಮರ್ಜೆನ್ಸಿ ಕೇಸ್ ಅಂದ್ರಲ್ಲ ಅಂದ್ಬಿಟ್ಟು ಕರ್ಕೊಂಡು ಅಷ್ಟೇ. ಅವರು ನಿಮ್ಮ ಫ್ಯಾಮಿಲಿ ಎಲ್ಲ ಸೇಫ್ ಆಗಿದೆ? ಹಾಂ ಸೇಫ್ ಇದ್ದಾರೆ ಸರ್, ಮನೆಗೆ ಹೋಗಿದ್ದಾರೆ. ಬೇರೆ ಆಟೋ ಕಳಿಸಿದ್ದೀನಿ. ರವಿಕಿರಣ್ ಅಂತ ಸರ್. ರವಿಕಿರಣ್.